ತೆಂಗಿನಕಾಯಿಯ ಜೊತೆಗೆ ಒಂದೇ ಒಂದು ಪಿನ್ ಇದ್ದರೆ ಸಾಕು. ಯಾವುದೇ ಯಂತ್ರದ ಅಗತ್ಯವೂ ಕೂಡ ಇಲ್ಲ. ಹಣದ ಭಾರಿ ಉಳಿತಾಯ ಮಾಡುವಂತಹ, ಎಲ್ಲರಿಗೂ ಉಪಯೋಗ ಆಗುವಂಥ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿರಿ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋಗೆ ಸ್ವಾಗತ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಈ ರೀತಿಯ ಗ್ರಾಸ್ ಮ್ಯಾಟ್ ಅನ್ನೋದಿರುತ್ತೆ. ಇದನ್ನು ನೀರಿಗೆ ಹಾಕಿ ವಾಶ್ ಮಾಡೋದ್ರಿಂದ ಬೇಗನೆ ಹಾಳಾಗಿಬಿಡುತ್ತೆ. ಅದ್ರ ಬದಲಿಗೆ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು, ನಾವು ಇದನ್ನು ಕ್ಲೀನ್ ಮಾಡ್ಕೋಬೇಕು ಅಂತಂದರೆ ನೋಡಿ, ಟಾಲ್ಕಮ್ ಪೌಡ್ರ್ ಬರುತ್ತಲ್ಲ, ಪೌಡರನ್ನು ಈ ರೀತಿ ಗ್ರಾಸ್ ಮ್ಯಾಟ್ ಮೇಲೆ ಹಾಕಿ ನಂತರ ಸಾಫ್ಟ್ ಆಗಿರೋವಂಥ ಬಟ್ಟೆ ಒಗೆಯುವಂಥ ಬ್ರಷ್ ಆದರೂ ತೊಗೋಬೋದು, ಅಥವಾ ಈ ಥರ ಟೂತ್ ಬ್ರಷನ್ನಾದರೂ ತೊಗೊಂಡು ಈ ಥರ ಮಾಡ್ತಾ ಬನ್ನಿ. ಅದರಲ್ಲಿ ಏನಾದರೂ ಕೂದಲು, ಈ ಧೂಳು ಎಲ್ಲ ಇದ್ದರೆ ತುಂಬ ಚೆನ್ನಾಗಿ ಬಂದುಬಿಡುತ್ತೆ. ನಂತರ ಎರಡನೇ ಬಾರಿ ಸ್ವಲ್ಪ ನೀರಿನಲ್ಲಿ ಬ್ರಷನ್ನು ಡಿಪ್ ಮಾಡಿ ಈ ರೀತಿ ಉಜ್ತಾ ಬರೋದ್ರಿಂದ ಮ್ಯಾಟ್ನಲ್ಲಿರೋವಂಥ ಕಣ್ಣಿಗೆ ಕಾಣದೇ ಇರೋವಂಥ ಧೂಳು, ಕಸ ಎಲ್ಲ ಕೂಡ ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ. ನೀರಿಗೆ ಹಾಕ್ದೇ ಈಸಿಯಾಗಿ ಗ್ರಾಸ್ ಮ್ಯಾಟನ್ನು ಈ ಥರ ಕ್ಲೀನ್ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಇದು ಕ್ಲೀನ್ ಆಗ್ತಾ ಇದೆ ಅಂಥೇಳಿ ನೀವೇ ಇಲ್ಲಿ ಗಮನಿಸಬಹುದು. ಇದರಲ್ಲಿರುವಂಥ ಧೂಳು ಕಸ ಎಲ್ಲ ಎಷ್ಟು ಚೆನ್ನಾಗಿ ಮ್ಯಾಟ್ನಿಂದ ಹೊರಗಡೆ ಬಂದಿದೆ ಅಂಥೇಳಿ ಕೂಡ ನೀವಿಲ್ಲಿ ನೋಡಬಹುದು. ಮನೆಯಲ್ಲಿರೋವಂಥ ಫರ್ನಿಚರ್ಗಳು ಕಳೆಗುಂದಿದೆ, ಶೈನಿಂಗ್ ಇಲ್ಲ, ಏನಪ್ಪ ಮಾಡೋದು ನೋಡಿ, ಈ ಥರ ಡಲ್ ಆಗಿದೆ ಅಂದರೆ ಮನೆಯಲ್ಲೇ ನೀವು ಈ ಒಂದು ಚಿಕ್ಕ ಸಲಹೆಯನ್ನು ಪಾಲಿಸಿದ್ರೆ ಸಾಕು. ನೋಡಿ, ಹೊಸತರಂತೆ ಫರ್ನಿಚರ್ ಎಲ್ಲ ತಳ ಹೊಳೆಯುತ್ತೆ. ಮೊದಲನೇದಾಗಿ ಒಂದು ಬಟ್ಲನ್ನು ತಗೊಂಡು ಅದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾನ ಹಾಕ್ಕೋಬೇಕಾಗತ್ತೆ. ನಂತರ 1 ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೋಬೇಕು. ಇದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ಶಾಂಪೂನ ಹಾಕ್ಕೋಬೇಕಾಗುತ್ತೆ. ಯಾವ ಕಂಪನಿ ಶಾಂಪೂನಾದರೂ ನೀವು ಬಳಸ್ಕೋಬಹುದು. ಶಾಂಪೂ, ಕೊಬ್ಬರಿ ಎಣ್ಣೆ, ಬೇಕಿಂಗ್ ಸೋಡಾ ಇಷ್ಟನ್ನು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಒಂದೊಳ್ಳೆ ಕ್ರೀಮ್ ಥರ ಸಿದ್ಧ ಆಗುತ್ತೆ. ನೋಡಿ, ಈ ಒಂದು ಕ್ರೀಮನ್ನು ನಾವು ಯಾವ ಥರ ಬಳಸ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಸಿದ್ಧ ಮಾಡ್ಕೊಂಡಿರೋಂಥ ಈ ಕ್ರೀಮ್ ಅಥವಾ ಲಿಕ್ವಿಡನ್ನು ಒಂದು ಬಟ್ಟೆ ಮೇಲೆ ಹಾಕ್ಕೋಬೇಕಾಗುತ್ತೆ. ಬಟ್ಟೆನಲ್ಲಿ ಹಾಕ್ಕೊಂಡು ನೋಡಿ, ಯಾವ ಒಂದು ಫರ್ನಿಚರ್ ಕಳೆಗುಂದಿದೆ, ಶೈನಿಂಗ್ ಹೋಗಿದೆ, ಆ ಒಂದು ಫರ್ನಿಚರ್ಗೆ ನೋಡಿ ಬಟ್ಟೆ ಮೇಲೆ ಸಿದ್ಧ ಮಾಡ್ಕೊಂಡಿರೋಂಥ ಲಿಕ್ವಿಡನ್ನು ಹಾಕಿ ಈ ರೀತಿ ನಿಧಾನಕ್ಕೆ ಒರೆಸ್ಕೊಳ್ತಾ ಬರಬೇಕಾಗುತ್ತೆ. ಇದು ಕಂಪ್ಲೀಟಾಗಿ ನೋಡಿ, ನಾನು ಇಲ್ಲಿ ಅರ್ಧ ಭಾಗದಷ್ಟು ಒರೆಸಿದ್ದೀನಿ. ಹೊಸತರಂತೆ ಯಾವ ಥರ ಕಾಣ್ತಾ ಇದೆ, ಶೈನಿಂಗ್ ಬಂದಿದೆ ಅಂತ ನೀವು ಇಲ್ಲಿ ಗಮನಿಸಬಹುದು. ಈ ಕಡೆ ಸೈಡ್ ನೋಡಿ, ನಾನಿಲ್ಲಿ ಈ ಒಂದು ಸಿದ್ಧ ಮಾಡ್ಕೊಂಡಿರೋಂಥ ಲಿಕ್ವಿಡನ್ನು ಹಾಕಿ ಒರೆಸಿದ್ದೀನಿ. ಈ ಕಡೆ ಸೈಡು ಒರೆಸಿಲ್ಲ. ಸೊ ನೀವಿಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ. ನೋಡಿ, ಇದು ಫುಲ್ಲು ಶೈನಿಂಗಾಗಿ ಹೊಸ ಥರಂತೆ ಕಾಣ್ತಾ ಇದೆ. ಸೊ ಪಾಲಿಶ್ ಹಾಕ್ಸಿರೋ ಥರ. ಮತ್ತು ಈ ಕಡೆ ಎಲ್ಲ ನೋಡ್ತಾ ಇರ್ಬೋದು ಯಾವ ಥರ ಕಳೆಗುಂದಿದೆ ಅಂತೇಳಿ. ಈಗ ನಾನು ಕಂಪ್ಲೀಟ್ ಒಂದು ನೋಡಿ, ಈ ಫರ್ನಿಚರ್ನ ಸಿದ್ಧ ಮಾಡ್ಕೊಂಡಿರೋಂಥ ಲಿಕ್ವಿಡಿಂದ ಒರೆಸಿದ್ದೀನಿ. ಹೊಸ ಥರಂತೆ ಕ್ಲೀನಾಗಿದೆ. ಹೊಸದಾಗಿ ಪಾಲಿಶ್ ಹಾಕ್ಸಿದ್ದಾರೆ ಅನ್ನಬೇಕು, ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಖಂಡಿತ ಈ ಟಿಪ್ಪನ್ನು ಟ್ರೈ ಮಾಡಿ. ತೆಂಗಿನಕಾಯನ್ನು ಹೊಡಿಬೇಕು ಅಂದರೆ ಕಷ್ಟಪಡೋದೇ ಬೇಡ. ನೋಡಿ, ಈ ಒಂದು ಸರಳ ಸಲಹೆಯನ್ನು ಪಾಲಿಸಿದರೆ ಸಾಕು. ನೀರನ್ನು ತಗೊಳ್ಳಿ. ನೀರನ್ನು ತಗೊಂಡು ನೀರಿನಲ್ಲಿ ಒಂದು 5 ನಿಮಿಷಗಳ ಕಾಲ ತೆಂಗಿನಕಾಯನ್ನು ನೀರಿನಲ್ಲಿ ಹಾಕಿ ಹಾಗೇ ಬಿಟ್ಬಿಡಿ. ತಣ್ಣನೆಯ ನೀರಿನಲ್ಲಿ 5 ನಿಮಿಷಗಳ ಕಾಲ ತೆಂಗಿನಕಾಯನ್ನು ಹಾಕಿ ಹಾಗೆ ಬಿಡಬೇಕು. 5 ನಿಮಿಷ ಆದ ನಂತರ ಈ ತೆಂಗಿನಕಾಯಿ ಜುಟ್ಟೆಲ್ಲ ಕೆಲವೊಮ್ಮೆ ತೆಗಿಬೇಕು ಈ ನಾರನ್ನು ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟಪಡಬೇಕಾಗುತ್ತೆ. ಬಟ್ ನೀವು ನೀರಿನಲ್ಲಿ ನೆನೆ ಹಾಕಿಬಿಟ್ರೆ ಸುಲಭವಾಗಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಆರಾಮಾಗಿ ತೆಂಗಿನಕಾಯಿ ನಾರನ್ನೆಲ್ಲ ಸುಲಭವಾಗಿ ತೆಗಿಬಹುದು. ಈ ವಿಧಾನದಲ್ಲಿ ತೆಗೆದ ನಂತರ ನೋಡಿ, ಸ್ಮ್ಯಾಶರ್ ಬರುತ್ತೆ ನೋಡಿ, ಮನೆಯಲ್ಲಿ ಸ್ವಲ್ಪ ಗಟ್ಟಿಯಾಗಿರೋಂಥ ಸ್ಮ್ಯಾಶರ್ನ ತಗೊಂಡು ಕಿಚನಲ್ಲೇ ಇರುತ್ತೆ ಪ್ರತಿಯೊಬ್ಬರು ಅಡುಗೆ ಮನೆಯಲ್ಲೂ. ಸ್ಮ್ಯಾಶರಿಂದ ಹೊಡೆದ್ರೆ ಸಾಕು, ಎಷ್ಟು ಚೆನ್ನಾಗಿ ತೆಂಗಿನಕಾಯನ್ನು ಹೊಡೆದಿದ್ದಾಗಿದೆ ನೋಡಿ. ಸುಲಭವಾಗಿ ಈ ಥರ ತೆಂಗಿನಕಾಯನ್ನು ನೀರಿನಲ್ಲಿ 5ರಿಂದ 10 ನಿಮಿಷಗಳ ಕಾಲ ಹೊಡೆಯೋದಕ್ಕಿಂತ ಮೊದಲು ನೆನೆ ಹಾಕ್ಬಿಟ್ಟು ನಂತರ ಸ್ಮ್ಯಾಶರಿಂದ ಹೊಡೆದ್ರೂ ಕೂಡ ಸಾಕು, ಆರಾಮಾಗಿ ಇದು ಬಿಟ್ಕೊಬಿಡುತ್ತೆ. ತೆಂಗಿನಕಾಯಿ ಹೆಚ್ಚು ದಿನಗಳ ಕಾಲ ಫ್ರೆಶ್ ಆಗಿರಬೇಕು ಅಂದರೆ ತೆಂಗಿನಕಾಯನ್ನು ಹೊಡೆದ್ಮೇಲೆ ಹಾಗೆ ಇಡೋ ಬದಲಿಗೆ ಫ್ರಿಜ್ನಲ್ಲಿ ಈ ಥರ ಉಪ್ಪನ್ನು ಸವರಿ ನಂತರ ಫ್ರಿಜ್ನಲ್ಲಿಡಿ. ತಿಂಗಳಾನ್ಗಟ್ಟಲೆ ಇದು ಹಾಳಾಗಲ್ಲ, ತಾಜಾತನದಿಂದ ಕೂಡಿರುತ್ತೆ. ತೆಂಗಿನಕಾಯಿ ಫ್ರೆಶ್ ಆಗಿರಬೇಕು ಅಂದರೆ ಈ ಒಂದು ಸರಳ ಸಲಹೆಯನ್ನು ಪಾಲಿಸಿ ಸಾಕು. ತೆಂಗಿನಕಾಯನ್ನು ಈ ಚಿಪ್ನಿಂದ ತೆಗಿಬೇಕು ಅಂತಂದರೆ ಎಷ್ಟು ಸಾಹಸ ಮಾಡಬೇಕಲ್ವ. ಸಿಕ್ಕಾಪಟ್ಟೆ ಈ ಥರ ಗಟ್ಟಿಯಾಗಿಬಿಟ್ಟಿರುತ್ತೆ. ಹೆಂಗಪ್ಪ ಇದನ್ನು ಸುಲಭವಾಗಿ ತೆಗಿಯುವಂಥದ್ದು ಅಂತ ಈಗ ನೋಡೋಣ ಬನ್ನಿ. ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ. ನೀರು ಬಿಸಿ ಆಗ್ತಾ ಇದೆ. ಈಗ ಬಸಿಯುವಂಥ ಪಾತ್ರೆ ಬರುತ್ತಲ್ವ, ಸೊ ಈ ರೀತಿ ಶೋಧಿಸುವಂಥ ಪಾತ್ರೆನ ತೊಗೊಂಡ್ಬಿಟ್ಟು ಅದನ್ನು ಮೇಲಿಡಿ.
ನಂತರ ಅದರೊಳಗಡೆ ತೆಂಗಿನಕಾಯನ್ನು ಇಟ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಬಿಡಿ. ಒಂದು 5 ನಿಮಿಷಗಳ ಕಾಲ ಸಾಕು. ಇದನ್ನು ಒಂದು ಸ್ಟೀಮ್ನಲ್ಲಿ ನೀವು ಬೇಯಿಸ್ಕೋಬೇಕಾಗತ್ತೆ. 5 ನಿಮಿಷ ಸಾಕು, ಹೆಚ್ಚು ಹೊತ್ತು ಬೇಡ. ನಂತರ ಸ್ಟವನ್ನು ಆಫ್ ಮಾಡಿಕೊಂಡು ಕಾಯನ್ನು ಈ ಒಂದು ಪಾತ್ರೆಯಿಂದ ಹೊರಗಡೆ ತೆಗಿಬೇಕಾಗತ್ತೆ. ಈಗ ನೋಡಿ, ಆವಾಗಲೇ ಎಷ್ಟು ಕಷ್ಟಪಡ್ತಾ ಇದ್ದೆ. ಇದು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ನೀವು ಇದನ್ನು ಸುಲಭವಾಗಿ ತೆಗಿಬಹುದು. ತುಂಬ ಬಿಸಿ ಬಿಸಿ ಇದ್ದಾಗೆಲ್ಲ ಮುಟ್ಟಕ್ಕೆ ಹೋಗಬೇಡಿ. ನೋಡಿ, ಇವಾಗ ಚಾಕುನಿಂದ ನಾನು ತೆಗಿತಾ ಇದ್ದೀನಿ. ಎಷ್ಟು ಸುಲಭವಾಗಿ ಜಸ್ಟ್ ಹೀಗೆ ಒಂದು ರೌಂಡ್ ನೀವು ಹೀಗೆ ಅನ್ನೋದಕ್ಕೆ ಅದು ತಾನಾಗೆ ಈ ಥರ ಮೇಲೆ ಎದ್ದು ಬಿಡುತ್ತೆ. ಇನ್ನು ಮುಂದೆ ತೆಂಗಿನಕಾಯಿ ಚಿಪ್ಪಿಂದ ತೆಂಗಿನಕಾಯನ್ನು ತೆಗಿಬೇಕು ಅಂದರೆ ಜಸ್ಟ್ ಹೀಗೆ ನೀವು ಏನಾದ್ರು ಸ್ಟೀಮ್ ಮಾಡಬೇಕಾದ್ರೆ ಈ ತೆಂಗಿನಕಾಯನ್ನು ಇಟ್ಬಿಟ್ಟು ಚಿಪ್ಪನ್ನು ಪಾತ್ರೆನಲ್ಲಿ ಇಟ್ಬಿಟ್ಟು ಸ್ಟೀಮ್ ಮಾಡಿಕೊಂಡ್ರೆ ಆಯಿತು. ಸೊ ಆರಾಮಾಗಿ ನೀವು ಈ ರೀತಿಯಲ್ಲಿ ತೆಂಗಿನಕಾಯನ್ನು ಚಿಪ್ಪಿಂದ ಸುಲ್ಕೊಬೋದು ನೋಡಿ, ಅಂದರೆ ತೆಗಿಬಹುದು. ಶ್ರಮ ಪಡೋದೇ ಬೇಡ, ಈಸಿಯಾಗಿ ಬಂದುಬಿಡತ್ತೆ. ಈಗ ನೀವು ಈ ಒಂದು ವಸ್ತುನ ನೀವು ಆನ್ಲೈನಲ್ಲಿ ಕೆಲವರೆಲ್ಲ ಬುಕ್ ಮಾಡ್ಕೊತಾರೆ. ಆ ರೀತಿ ತಗೊಳ್ಳೋ ಬದಲಿಗೆ ನೋಡಿ, ಮನೆಯಲ್ಲೇ ಫ್ರೆಶ್ಶಾಗಿ ಮಾಡಿ ಇಟ್ಕೊಳ್ಬಹುದು. ಏನಂದರೆ ತೆಂಗಿನಕಾಯಿ ಹಿಂಬದಿಲಿರುತ್ತಲ್ವ, ಈ ಸಿಪ್ಪೆನೆಲ್ಲ ಜಸ್ಟ್ ಹೀಗೆ ತೆಗಿಬೇಕಾಗುತ್ತೆ. ಸುತ್ತಲೂ ಕೂಡ ಅಂದರೆ ಈ ಸಿಪ್ಪೆನೆಲ್ಲ ಕ್ಲೀನಾಗಿ ತೆಗಿಬೇಕು. ನಾನು 2 ಕಾಯನ್ನು ತೊಗೊಂಡಿದ್ದೀನಿ. 2 ಕಾಯಿಂದ ಕೂಡ ಈ ಥರ ಸಿಪ್ಪೆನೆಲ್ಲ ತೆಗ್ದಿದ್ದೀನಿ. ಇವಾಗ ತೆಗ್ದಿರೋಂಥ ಸಿಪ್ಪೆ ಎಲ್ಲ ಸಪ್ರೇಟಾಗಿ ತೆಗೆದುಬಿಟ್ಟು ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಕಾಯನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. 2 ಕಾಯನ್ನು ಕೂಡ ನಾನೀಗ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಕಟ್ ಮಾಡ್ಕೊಂಡಿರೋಂಥ ಕಾಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗತ್ತೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೋಬೇಕಾಗುತ್ತೆ. ತರಿಯಾಗಿ ಪುಡಿ ಮಾಡ್ಕೋಬೇಕು, ತುಂಬ ನುಣ್ಣಗೆಲ್ಲ ಮಾಡ್ಕೋಬಾರ್ದು. ನೋಡಿ, ನಾನಿವಾಗ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಸೊ ಕೆಲವರು ಆನ್ಲೈನಲ್ಲೆಲ್ಲ ಬುಕ್ ಮಾಡ್ಕೊತಾರೆ, ಈ ತೆಂಗಿನಕಾಯಿ ತುರಿ ಈ ಥರ ಇರಬೇಕು ಫ್ರೆಶ್ಶಾಗಿ ಅಂಥೇಳಿ. ನೀವು ಈ ವಿಧಾನದಲ್ಲಿ ಒಂದು ಸ್ವಲ್ಪ ಸಮಯ ಕೊಟ್ಟು ನೀವು ಮಾಡ್ಕೊಂಬಿಟ್ರೆ ನೋಡಿ, ನಿಮಗೆ ತಿಂಗಳಾನ್ಗಟ್ಟಲೆ ಬಾಳಿಕೆ ಬರುತ್ತೆ. ಇದನ್ನು ಒಂದು ಬಾಕ್ಸ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ಬಿಟ್ರೆ ತುಂಬ ದಿನಗಳವರೆಗೂ ಕೂಡ ಇದು ಫ್ರೆಶ್ ಆಗಿರುತ್ತೆ. ಸೊ ಈ ಥರ ಇರಬೇಕು ತೆಂಗಿನಕಾಯಿ ತುರಿ ಅಂಥೇಳಿ ಆನ್ಲೈನಲ್ಲಿ ಅಥವಾ ಎಲ್ಲೋ ಪರ್ಚೇಸ್ ಮಾಡೋ ಬದಲಿಗೆ ಮನೆಯಲ್ಲೇ ಸಿದ್ಧ ಮಾಡ್ಕೊಳ್ಳಿ. ಸುಮಾರು ದಿನ ನಾನು ಹೇಳ್ದಾಗೆ ಬಾಳಿಕೆ ಬರುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಫ್ರೆಶ್ಶಾಗಿ ಇರುತ್ತೆ. ಮನೆಯಲ್ಲಿ ನಾವೇ ಮಾಡ್ಕೊಂಡಿರ್ತೀವಲ್ವ. ಸೊ ಈ ಒಂದು ಟಿಪ್ ನಿಮಗೆ ಇಷ್ಟ ಆಗಿದೆ ಅಂಥೇಳಿ ಭಾವಿಸ್ತೀನಿ. ಈ ಥರ ತೆಂಗಿನಕಾಯಿ ತುರಿಯನ್ನು ಸಿದ್ಧ ಮಾಡಿಕೊಂಡು ಫ್ರಿಜ್ನಲ್ಲಿ ಸುಮಾರು ದಿನಗಳವರೆಗೂ ಸ್ಟೋರ್ ಮಾಡ್ಕೋಬೋದು. ಈಗ ಮುಂದಿನ ಟಿಪ್, ತೆಂಗಿನಕಾಯಿ ತುರಿಬೇಕು ಆದರೆ ಕರೆಂಟ್ ಇಲ್ಲ, ಏನಪ್ಪ ಮಾಡೋದು ಅಂತ ಹೇಳಿ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಈ ಥರ ಫೋರ್ಕ್ ಸ್ಪೂನ್ ಬರುತ್ತಲ್ವ, ಈ ಸ್ಪೂನನ್ನು ತೊಗೊಂಡು ಜಸ್ಟ್ ಹೀಗೆ ನೀವು ನೋಡಿ ಈ ಥರ ಮಾಡ್ತಾ ಬಂದರೆ ಆಯಿತು. ಕಷ್ಟಪಡೋದೇ ಬೇಡ. ಇದಕ್ಕೆ ಏನು ಕರೆಂಟ್ ಇರಬೇಕು, ನಾವು ಕಾಯಿ ತುರಿ ಮಾಡ್ಕೋಬೇಕು ಅಂತಂದರೆ ಯಾವ ಅಗತ್ಯ ಕೂಡ ಇಲ್ಲ. ಪವರ್ ಇಲ್ಲ ಮನೆಯಲ್ಲಿ ಅಥವಾ ತುರಿಯೋ ಮಣೆ ಇಲ್ಲ, ನಮ್ಗೆ ಈಸಿಯಾಗಿ ತೆಂಗಿನಕಾಯನ್ನು ತುರ್ಕೋಬೇಕು ಅಂತಂದಾಗ ಈ ಥರ ಒಂದು ಸ್ಪೂನನ್ನು ಬಳಸಿ ನೋಡಿ. ಜಸ್ಟ್ ಫಸ್ಟ್ ಹೀಗೆ ಮಾಡಿ ನಂತರ ಸೈಡಿಂದ ಹಿಂಗೆ ಮಾಡಿಕೊಂಡ್ರೆ ಸಾಕು. ಸೇಮ್ ನೀವು ಈ ಈಳ್ಗೆ ಮಣೆ ಎಲ್ಲ ಬರುತ್ತಲ್ಲ ಕಾಯಿ ತುರಿಯೋದು, ಅದರಲ್ಲಿ ತುರಿದ್ರೆ ಯಾವ ಥರ ಕಾಯಿ ತುರಿ ಅನ್ನೋದು ಬರುತ್ತೆ ಅದೇ ಥರ ಬರುತ್ತೆ ನೋಡಿ. ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯನ್ನು ತುರಿದ್ಬಿಟ್ಟು ನಿಮ್ಮ ಜೊತೆಗೆ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಸ್ಪೂನನ್ನು ಬಳಸಿ ಈ ವಿಧಾನದಲ್ಲಿ ಈಸಿಯಾಗಿ ತೆಂಗಿನಕಾಯಿ ತುರಿಯನ್ನು ಸಿದ್ಧ ಮಾಡಿಕೊಳ್ಬಹುದು. ಇವಾಗ ನಾನು ಈ ಒಂದು ವಿಧಾನದಲ್ಲಿ ತೆಂಗಿನಕಾಯನ್ನು ತುರ್ಕೊಂಡಿದ್ದೀನಿ. ಈ ಟಿಪ್ ತುಂಬಾ ಉಪಯೋಗ ಬರುತ್ತೆ ಎಷ್ಟೋ ಜನಕ್ಕೆ ನೋಡಿ. ಅದೇ ರೀತಿ ಕರೆಂಟ್ ಇಲ್ಲಪ್ಪ, ನಮಗೆ ತೆಂಗಿನಕಾಯಿ ಹಾಲು ಬೇಕು, ಏನು ಮಾಡೋದು ಅಂತೇಳಿ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ತೆಂಗಿನಕಾಯಿ ತುರಿಯನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ಳಿ. ತುರ್ಕೊಂಡಿರೋಂಥ ತೆಂಗಿನಕಾಯಿಯ ತುರಿಯ ಜೊತೆಗೆ ಈಗ ಬಿಸಿ ನೀರನ್ನು ಸೇರಿಸ್ಕೊಳ್ಳಿ. ನನಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಅಂದರೆ ತೆಳು ಕನ್ಸಿಸ್ಟೆನ್ಸಿನಲ್ಲಿ ತೆಂಗಿನಕಾಯಿ ಹಾಲು ಬೇಕಾಗಿತ್ತು, ಹಂಗೆ ನಾನು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಿಮಗೆ ಗಟ್ಟಿಯಾಗಬೇಕು ಅಂತಂದರೆ ನೀರಿನ ಪ್ರಮಾಣ ಕಡಿಮೆ ಮಾಡ್ಕೊಳ್ಳಿ, ಕಾಯಿ ತುರಿನ ಒಂಚೂರು ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ಒಂದು ಸ್ಮ್ಯಾಶರ್ನ ತೊಗೊಂಡು ಜಸ್ಟ್ ಹೀಗೆ ಒಂದು 10-15 ಬಾರಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಡಿ. ಈಗ ನೀವು ಮುಚ್ಚಳನ ಮುಚ್ಚಿಬಿಟ್ಟು ಒಂದು 5 ನಿಮಿಷಗಳ ಕಾಲ ಹಾಗೆ ಇದನ್ನು ಇಡಬೇಕಾಗತ್ತೆ. 5 ನಿಮಿಷ ಆದಮೇಲೆ ನೋಡಿ ಇದು ಸಿದ್ಧ ಆಗಿದೆ. ಈಗ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ, ಶೋಧಿಸ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನನ್ನು ತೊಗೊಂಡು ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ ತೆಂಗಿನಕಾಯಿ ಹಾಲನ್ನೆಲ್ಲ ಈ ಥರ ತೆಗಿಬೇಕಾಗುತ್ತೆ. ಸೊ ಇದನ್ನು ನೀವು ಪಲ್ಯಕ್ಕೂ ಕೂಡ ಬಳಸ್ಬೋದು ಈ ಕಾಯಿ ತುರಿನೆಲ್ಲ. ಸೊ ಇದರಲ್ಲೂ ಕೂಡ ಇನ್ನೂ ಸ್ವಲ್ಪ ಸತ್ವ ಅನ್ನೋದಿರುತ್ತೆ, ಪಲ್ಯಕ್ಕೆಲ್ಲ ಯೂಸ್ ಮಾಡ್ಕೋಬೋದು ನೋಡಿ.
ಈಗ ತೆಂಗಿನಕಾಯಿ ಹಾಲು ಅನ್ನೋದು ಸಿದ್ಧ ಆಗಿದೆ. ಇನ್ಸ್ಟೆಂಟಾಗಿ ಕರೆಂಟ್ ಇಲ್ಲ, ನಾವು ತೆಂಗಿನಕಾಯಿ ಹಾಲು ಸಿದ್ಧ ಮಾಡ್ಕೋಬೇಕು ಅಂದರೆ ಈ ಟಿಪ್ಪನ್ನು ಟ್ರೈ ಮಾಡಿ. ಪಿನ್ ಇದ್ದರೆ ಸಾಕು, ಯಾವುದೇ ಯಂತ್ರದ ಅಗತ್ಯ ಕೂಡ ಇಲ್ಲ. ಆರಾಮಾಗಿ ಈ ಕೆಲಸ ಗಂಟೆಗಟ್ಟಲೆ ಮಾಡೋಂಥದ್ದು ನಿಮಿಷದಲ್ಲಿ ಆಗಿಬಿಡುತ್ತೆ ನೋಡ್ರಿ. ಜೊತೆಗೆ ತುಂಬಾ ಉಪಯೋಗ ಆಗುತ್ತೆ. ಒಂದು ಪಿನ್ನನ್ನು ತಗೊಳ್ಳಿ, ತೆಂಗಿನಕಾಯಿ ನಾರನ್ನು ತಗೊಳ್ಳಿ, ಪಿನ್ನಿನ ಮುಂಭಾಗದಲ್ಲಿ ಈ ರೀತಿ ನಾರನ್ನು ನೋಡಿ ಮಧ್ಯಕ್ಕೆ ಈ ಥರ ಮಡಚಿಬಿಟ್ಟು ಪ್ರೆಸ್ ಮಾಡಿ ನೋಡಿ ಒಂದು ಗಮ್ ಟೇಪನ್ನು ಹಾಕಿಬಿಡಿ. ಇದು ಈಗ ಸಿದ್ಧ ಆಗಿದೆ. ಇದನ್ನು ಯಾವುದಕ್ಕೆ ಬಳಸ್ಬೋದು ಅಂದರೆ, ಕೆಲವೊಮ್ಮೆ ಕಣ್ಣಿನ ದೃಷ್ಟಿ ಮಂದ ಆಗಿರುತ್ತೆ, ಕೆಲವರು ಸೂಜಿಗೆ ದಾರ ಹಾಕಬೇಕು ಅಂದರೆ ತುಂಬಾ ಕಷ್ಟಪಡ್ತಾ ಇರ್ತಾರೆ, ತಲೆನೋವು ಕೂಡ ಬಂದುಬಿಡುತ್ತೆ. ಅದ್ರ ಬದಲಿಗೆ ನೀವು ಈ ಒಂದು ವಸ್ತುವನ್ನು ಪಿನ್ನಿನಿಂದ ಸಿದ್ಧ ಮಾಡಿ ಇಟ್ಕೊಂಡ್ರೆ, ತೆಂಗಿನ ನಾರನ್ನು ಬಳಸಿ ಆರಾಮಾಗಿ ಇದರೊಳಗಡೆ ದಾರವನ್ನು ಹಾಕ್ಬೋದು. ನಂತರ ಸ್ವಲ್ಪ ಪ್ರೆಸ್ ಮಾಡಿ ಇದನ್ನು ಚಿಕ್ಕದಾಗಿ ಮಾಡಿಕೊಂಡು ಕೆಳಭಾಗದಿಂದ ಹೀಗೆ ತೂರಿಸ್ದೆ ನೋಡಿ ಎಷ್ಟು ಈಸಿಯಾಗಿ ದಾರವನ್ನು ಹಾಕುವಂಥ ಕೆಲಸ ಸುಲಭ ಆಗಿಬಿಟ್ಟಿದೆ. ಈ ವಿಧಾನದಲ್ಲಿ ನೋಡಿ ಇದನ್ನು ದಾರದೊಳಗೇನೆ ಬಿಟ್ಬಿಡ್ಬೋದು. ಈ ಪಿನ್ನನ್ನು ಈ ಕಡೆ ಆರಾಮಾಗಿ ದಾರವನ್ನು ಎಳೆದುಕೋಬೋದು. ಸೊ ಈ ಒಂದು ವಿಧಾನದಲ್ಲಿ ಸೂಜಿಗೆ ದಾರವನ್ನು ಪೋಣಿಸೋದಕ್ಕೆ ಈ ಒಂದು ಚಿಕ್ಕ ವಸ್ತು ತುಂಬಾ ಸಹಾಯಕ ಆಗುತ್ತೆ ನೋಡಿ. ಇದನ್ನು ನಾವು ಹೀಗೆ ಅಂದರೆ ದಾರದ ಜೊತೆಗೆ ಹಾಗೇ ಇಟ್ಕೋಬೋದು. ನಮಗೆ ನೆಕ್ಸ್ಟ್ ಟೈಮ್ ಬೇಕಾದಾಗ ಸುಲಭವಾಗಿ ಸಿಗುತ್ತೆ. ಸೂಜಿನೂ ಅಷ್ಟೇ, ದಾರದ ಉಂಡೆ ಜೊತೆಗೆ ಹಾಗೇ ಹಾಕಿ ಈ ಪಿನ್ನು ಮತ್ತು ಸೂಜಿ ಎಲ್ಲ ಒಂದು ಬಾಕ್ಸ್ನಲ್ಲಿಟ್ಟರೆ ನೆಕ್ಸ್ಟ್ ಟೈಮ್ ನಾವು ಇದನ್ನು ಪದೇ ಪದೇ ಸಿದ್ಧ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು.